ಕೃಷಿನಲ್ಲಿ 3 ವಿಧ. ಒಂದು ರಾಸಾಯನಿಕ ಕೃಷಿ, ಎರಡನೇದು ಸಾವಯವ, ಮೂರನೇದು ನೈಸರ್ಗಿಕ. ಇಲ್ಲಿ ನಾವು ಮಾಡ್ತಾ ಇರೋದು ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳದ ನೈಸರ್ಗಿಕ, ಯಾವುದೇ ಖರ್ಚಿಲ್ಲದೆ ಮಾಡುವಂಥ ಕೃಷಿ. ಇದು ಸುಭಾಷ್ ಪಾಳೇಕರ್ ಅವರ ಕೃಷಿ. ಇಲ್ಲಿ ಕೇವಲ ಒಂದೇ ಒಂದು ಹಸು 30 ಎಕರೆ ಬೇಸಾಯ ಮಾಡ್ಬೋದು. ಇದು ಒಂದು ದಿನಕ್ಕೆ ಒಂದು ಹಸು 10 kg ತೊಪ್ಪೆ ಕೊಡುತ್ತೆ, 4 ರಿಂದ 5 ಲೀಟ್ರು ಗಂಜಲ ಕೊಡುತ್ತೆ. ಒಂದು ದಿನದ್ದು 1 ಎಕರೆಗೆ ಆಗುತ್ತೆ. ಅದೇ ರೀತಿ 30 ದಿನದ್ದು 30 ಎಕರೆಗೆ. ನೋಡಿ, ಫಸ್ಟ್ ಎಲ್ಲ ನಾವೇನು ಮಾಡ್ತಿದ್ದೋ, ಬೇಸಾಯ ಮಾಡಬೇಕು ಅಂದರೆ ಯಾವುದೇ ಬೆಳೆ ಬೆಳೀಲಿ, ಕಬ್ಬು 15 ರಿಂದ 20 ಸಾವಿರ ಖರ್ಚು ಮಾಡ್ತಾಯಿದ್ದೋ, ಮತ್ತು ಬಾಳೆ 25 ರಿಂದ 30 ಸಾವಿರ, ಮತ್ತು ಭತ್ತ 5 ಸಾವಿರ, 5 ರಿಂದ 10 ಸಾವಿರ, ಈ ಥರ ಎಲ್ಲ ಖರ್ಚು ಮಾಡಿ ಬೆಳೆದು ಕೊನೆಯಲ್ಲಿ ಲಾಸ್ಟಲ್ಲಿ ಯಾವುದೇ ಆದಾಯ ಬರ್ತಿರಲಿಲ್ಲ. ರೋಗ ಮತ್ತು ಇನ್ಯಾವುದೋ ರೀತಿಯಲ್ಲಿ ಹೋಗೋದು. ಅಕಸ್ಮಾತ್ ಬಂದರೂ ಕೂಡ ನಮಗೆ ರೇಟ್ ಇರಲಿಲ್ಲ. ಎಲ್ಲ ಥರ ಕೊನೆಯಲ್ಲಿ ಬಂದಿದ್ದರು ಬಡ್ಡಿಗೆ, ಅದಕ್ಕೆ ಸಾಲ ಆಗಿ ನಮಗೆ ಹಾಳಾಗುತ್ತೆ. ಯಾವುದು ಪ್ರಾಫಿಟೇ ಸಿಗ್ತಿರಲ್ಲ. ಅದರಲ್ಲಿ ಜೀವಾಣುಗಳ ಸಮುಚ್ಚಾಯ ನೋಡಿ, 1 ಗ್ರಾಮ್ ಸಗಣಿನಲ್ಲಿ 300ರಿಂದ 500 ಕೋಟಿ ಸೂಕ್ಷ್ಮಾಣುಜೀವಿ ಇರುತ್ತೆ. ಅದು ನಾವು ಇದರೊಳಗಡೆ ಹಾಕಿ ತಿರುಗಿಸಿದಾಗ 20 ನಿಮಿಷಕ್ಕೆ 1:1 ಡಬಲ್ ಆಗುತ್ತೆ. 10 kg ಹಾಕ್ತೀವಿ. 10 kg ಹಾಕೋದ್ರಿಂದ 30 ಲಕ್ಷ ಕೋಟಿ ಜೀವಾಣು ಆಗುತ್ತೆ. ಇನ್ನು 20 ನಿಮಿಷಕ್ಕೆ 60 ಲಕ್ಷ, ಇನ್ನು 20 ನಿಮಿಷಕ್ಕೆ 1,20,000. ಒಂದು ದಿನಕ್ಕೆ ಎಣಿಸಲಾರದಷ್ಟು ಜೀವಾಣುಗಳು ಆಗ್ತವೆ. ಅದರಿಂದ ನಮಗೆ ಇಲ್ಲೇನಪ್ಪ ಅಂದರೆ, ಇದು ಯಾವುದೇ ಮೆನ್ಯೂರಲ್ಲ, ಕಲ್ಚರ್. ಇದು 1 ಗ್ರಾಮ್ ಬೀಜಾಮೃತದಲ್ಲಿ 500 ಕೋಟಿ ಸೂಕ್ಷ್ಮಾಣುಜೀವಿ ಇರುತ್ತೆ. ಯಾವುದೇ ಫಂಗಸ್ ಇರ್ಬೋದು, ಯಾವುದೇ ಕ್ರಿಮಿ ಕೀಟ ರೋಗಗಳ ಅಟ್ಯಾಕ್ ಅವು ಬಂದರೆ ಇದು ಒಂದು ರೀತಿ ಸೈನ್ಯದ ರೀತಿ ಇರುತ್ತೆ. ಅದನ್ನು ಸದೆ ಬಡಿಯುವಂಥ ಶಕ್ತಿ ಈ ಬೀಜಾಮೃತಕ್ಕೆ ಇದೆ. ಬೀಜೋಪಚಾರ ಇದರಲ್ಲಿ ಮಾಡಿ ನಾವು ಹಾಕಿದ್ರೆ ಯಾವುದೇ ಕಾರಣಕ್ಕೂ ರೋಗ ಬರಲ್ಲ. ಅದರಿಂದ ಇದು ಬಹು ಮುಖ್ಯವಾಗಿ ನಾವು ಫಸ್ಟು ಬೀಜ ಆಯ್ಕೆ ಮಾಡ್ಕೊಂಡು ಬೀಜಾಮೃತ ಮಾಡೇ ನಾವು ನಾಟಿ ಮಾಡಬೇಕು. ಎರಡನೇದು ಬೀಜಾಮೃತವನ್ನು ನೋಡಿ, ಮಲ್ಚಿಂಗು ನೋಡಿ, ಇದು ಮಲ್ಚಿಂಗು 3ನೇ ಚಕ್ರ ನೋಡಿ. ಮಲ್ಚಿಂಗಲ್ಲಿ ನಾವು ಏನಾಗಿದೆ, ಎಲ್ಲ ಹ್ಯೂಮಸ್ ಕ್ರಿಯೇಟ್ ಆಗಿದೆ. ತೋರಿಸಿ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಇಡೀ ಜನಕ್ಕೆಲ್ಲ ಗೊತ್ತಾಗಿದೆ. ಮತ್ತು ಜನಕ್ಕೆ ಒಂದು ಅರಿವು ಬಂದಿದೆ. ಎಲ್ಲ ವಿಷನ ಊಟ ಮಾಡ್ತಾ ಇದ್ದೀವಿ. ಅದರಿಂದ ಒಂದು ಪರ್ಯಾಯನ ಹುಡುಕ್ತಾ ಇದ್ದಾರೆ ಜನನೂ ಕೂಡ. ಯಾರು ಪ್ರಜ್ಞಾವಂತರು ಅವರೆಲ್ಲ ಏನು ಮಾಡ್ತಾಯಿದ್ದಾರೆ, ವಿಷ ಊಟ ಮಾಡ್ತಾ ಇರೋದು ವಿಷ ಅಂತೇಳಿ ಅವ್ರಿಗೆ ಅರಿವು ಬಂದಿದೆ. ಅವರೆಲ್ಲ ನಾವೆಲ್ಲ ಹೇಗೆ ಪರ್ಯಾಯವಾಗಿ ಬೇಸಾಯಗಳನ್ನ ಮಾಡ್ತಾಯಿದ್ದೀವಿ ಅಂಥವ್ರನ್ನ ಅವರು ಹುಡುಕಿ ಫೋನ್ ಮಾಡ್ತಾರೆ, ಕೃಷ್ಣಪ್ಪ ಅವರೇ ನಮಗೆ ಕೊಡಿ, ನಾವು ತಗೋತೀವಿ, ರೇಟು ಎಷ್ಟಾರ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ನಾವೇನಪ್ಪ ಅಂದರೆ ಒಂದು 10% ಜಾಸ್ತಿ ಅವ್ರ ಹತ್ರ ತಗೊಂಡು ನಾವು ಅವ್ರಿಗೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾಯಿದ್ದೀವಿ ನಮಗೆ ಮಾರ್ಕೆಟಲ್ಲಿ. ಮುಖ್ಯವಾಗಿ 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. 0 ಹಾಗಂದರೆ ಇಲ್ಲಿ ಸೀಡು ನಾವು ಮುಖ್ಯವಾಗಿ ಏನು ಮಾಡ್ತೀವಿ, ಬೀಜಗಳನ್ನ ನಮ್ಮಲ್ಲೇ ನಮ್ಮ ಸ್ನೇಹಿತರ ತೋಟದಿಂದ ಆರೋಗ್ಯಕರವಾದಂಥ ಬೀಜ ತಗೋತೀವಿ. ಮತ್ತು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಆಳುಗಳದ್ದು 10% ಆಳಿನ ಕೆಲಸ ಇರುತ್ತೆ. ಬೇರೆ ರಾಸಾಯನಿಕ ತೋಟದಲ್ಲಿ 100% ಇದ್ದರೆ ನಮ್ಮ ಹತ್ರ 10%, ಅವ್ರ ಹತ್ರ 10 ಆಳಿದ್ರೆ ನಮ್ಮ ಹತ್ರ 1 ಆಳು ಮಾಡ್ಕೋಬೋದು. ಅವ್ರ ಹತ್ರ 100 ಆಳು ಮಾಡಿದ್ರೆ 10 ಆಳು. ಆದರೆ ನಾವು ಇಲ್ಲಿ ಸಹಬಾಳ್ವೆಗಳ ಬೆಳೆಯನ್ನು, ಅಲ್ಪಾವಧಿ ಬೆಳೆಗಳನ್ನ ಬೆಳಿತೀವಿ. ಆ ಬೆಳೆಯಲ್ಲಿ ನಮಗೆ ಈ ಬೀಜದ್ದು ಮತ್ತು ಆಳಿನ ಖರ್ಚು, ಇಲ್ಲಿ ನೀರು ಕೂಡ 20%. ಮತ್ತು ಇಲ್ಲಿ ಎಲೆಕ್ಟ್ರಿಸಿಟಿ ಅದ್ರ ಬಗ್ಗೆ ನಮಗೆ ಬೇಕಾಗಿರಲ್ಲ. ನೋಡಿ, ಕೇವಲ
ಕಡಿಮೆ ವಿದ್ಯುತ್ತಲ್ಲಿ. ಇವತ್ತೆಲ್ಲ 1% 1 ಇಂಚು 2 ಇಂಚು ನೀರು ಬಂದರೆ 5 ಎಕರೆ ಬೇಸಾಯನ ಮಾಡ್ಬೋದು. ಅದರಿಂದ ನಮಗೆ ಅದು ಕೂಡ ಉಳಿತಾಯ ಆಗುತ್ತೆ, ನೀರು ಕಡಿಮೆ. ಇಲ್ಲಿ ಮಲ್ಚಿಂಗ್ ಮಾಡೋದ್ರಿಂದ ತೇವಾಂಶ ಬಿದ್ದಿಟ್ಟಿರ್ತೀವಿ. ಆಳುಗಳದ್ದು ಕೂಡ 10% ಅದು ಅಲ್ಪಾವಧಿ ಬೆಳೆ ಬೆಳಿತೀವಲ್ಲ ಅದರಲ್ಲಿ ನಮಗೆ ಬರುತ್ತೆ. ಅದರಿಂದ ಮೇನ್ ಕ್ರಾಪ್ ನಮಗೆ ಬೋನಸ್ ಆಗಿ ಬರುತ್ತೆ. ಅದರಿಂದ 0 ಬಜೆಟ್ ಇದು. ಯಾವುದೇ ರೀತಿಯ ಖರ್ಚು ವೆಚ್ಚಗಳು ಇಲ್ಲಿ ಹೆಚ್ಚಿಗೆ ಬರಲ್ಲ.